ಕರ್ನಾಟಕದ ಸಮಸ್ತ ಸ್ನೇಹಿತರಿಗೆ ನಮಸ್ಕಾರಗಳು. ಜಿಯೋ ಕಂಪನಿ ಹೊಸ ಪ್ಲ್ಯಾನ್ ಪರಿಚಯಿಸುವ ಮೂಲಕ ಎಲ್ಲರಲ್ಲೂ ಆಶ್ಚರ್ಯ ಮೂಡಿಸಿದೆ. ಕೇವಲ ₹198ಗಳಲ್ಲಿ ನೀವು 14 ದಿನಗಳವರೆಗೆ ಡೇಟಾ, ಅನಿಯಮಿತ ಕರೆ ಮತ್ತು SMS ಪಡೆಯಬಹುದು. ಆದರೆ ಅದಕ್ಕೆ ಇನ್ನೆರಡು ಆಯ್ಕೆಗಳಿವೆ. ಅವು ಜಿಯೋ ₹189 ಮತ್ತು ₹199. ಆದರೆ ಇವುಗಳಲ್ಲಿ ಉತ್ತಮ ಕೊಡುಗೆಗಳೂ ಇವೆ. ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ಯೋಜನೆ ನಿಮಗೆ ಸೂಕ್ತವಾಗಿದೆ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಈ ಪ್ರಶ್ನೆಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನೋಡೋಣ. ಇಂತಹ ಯೋಜನೆಗಳ ಸಂಪೂರ್ಣ ವಿವರಗಳನ್ನು ನೋಡಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಈ ಯೋಜನೆಯ ವಿಶೇಷತೆ ಏನು? ಕಡಿಮೆ ವೆಚ್ಚ. ಈ ಯೋಜನೆಗೆ ₹198 ಅತ್ಯಂತ ಕೈಗೆಟುಕುವ ಬೆಲೆಯಾಗಿದೆ. ಅನಿಯಮಿತ ಕರೆ. ಯಾವುದೇ ಟೆನ್ಷನ್ ಇಲ್ಲದೆ ನಿಮಗೆ ಎಷ್ಟು ಬೇಕಾದರೂ ಕರೆ ಮಾಡಬಹುದು. 2GB ದೈನಂದಿನ ಡೇಟಾ. ನಿಮಗೆ ಸಾಮಾಜಿಕ ಮಾಧ್ಯಮವನ್ನು ಬ್ರೌಸ್ ಮಾಡಲು, ವಿಡಿಯೋಗಳನ್ನು ವೀಕ್ಷಿಸಲು ಅಥವಾ ಕೆಲಸ ಮಾಡಲು ಸಾಕಷ್ಟು ಡೇಟಾ. ಜಿಯೋ ಅಪ್ಲಿಕೇಶನ್ಗಳು. ಜಿಯೋ ಸಿನಿಮಾ, ಜಿಯೋ ಟಿವಿ, ಜಿಯೋ ಕ್ಲೌಡ್ ನಂತರ ಅಪ್ಲಿಕೇಶನ್ಗಳಿಗೆ ಉಚಿತ ಚಂದಾದಾರಿಕೆಯನ್ನು ಪಡೆಯಿರಿ. ಇತರ ಆಯ್ಕೆಗಳೂ ಇವೆ. ನೀವು 14 ದಿನಗಳ ಕಡಿಮೆ ವ್ಯಾಲಿಡಿಟಿಯನ್ನು ಕಂಡುಕೊಂಡರೆ ಜಿಯೋ ಮತ್ತೊಂದು ₹199 ಯೋಜನೆಯನ್ನು ಹೊಂದಿದೆ. ಇದರಲ್ಲಿ ನೀವು 18 ದಿನಗಳ ಮಾನ್ಯತೆ ಮತ್ತು ಇತರ ಕೆಲವು ಪ್ರಯೋಜನಗಳನ್ನು ಪಡೆಯುತ್ತೀರಿ. ಇಲ್ಲದೆ ಜಿಯೋದ ₹189 ಪ್ಲ್ಯಾನ್ ಕೂಡ ಬಹಳ ಜನಪ್ರಿಯವಾಗಿದೆ. ಈ ಯೋಜನೆಯಲ್ಲಿ ನೀವು 28 ದಿನಗಳ ಮಾನ್ಯತೆ ಮತ್ತು 2GB ಡೇಟಾವನ್ನು ಪಡೆಯುತ್ತೀರಿ. ಇತರ ಆಯ್ಕೆಗಳೂ ಇವೆ. ನೀವು 14 ದಿನಗಳ ಕಡಿಮೆ ವ್ಯಾಲಿಡಿಟಿಯನ್ನು ಕೊಂಡರೆ ಜಿಯೋ ಮತ್ತೊಂದು ₹199 ಯೋಜನೆಯನ್ನು ಹೊಂದಿದೆ. ಇದರಲ್ಲಿ ನೀವು 18 ದಿನಗಳ ಮಾನ್ಯತೆ ಮತ್ತು ಇತರ ಕೆಲವು ಪ್ರಯೋಜನಗಳನ್ನು ಪಡೆಯುತ್ತೀರಿ. ಇಲ್ಲದೆ ಜಿಯೋದ ₹189 ಪ್ಲ್ಯಾನ್ ಕೂಡ ಬಹಳ ಜನಪ್ರಿಯವಾಗಿದೆ. ಈ ಯೋಜನೆಯಲ್ಲಿ ನೀವು 28 ದಿನಗಳ ಮಾನ್ಯತೆ ಮತ್ತು 2GB ಡೇಟಾವನ್ನು ಪಡೆಯುತ್ತೀರಿ. ಯಾವ ಯೋಜನೆ ನಿಮಗೆ ಸೂಕ್ತವಾಗಿದೆ? ಇದು ನಿಮ್ಮ ಬಳಕೆಯನ್ನು ಅವಲಂಬಿಸಿರುತ್ತದೆ. ನಿಮಗೆ ಕೆಲವೇ ದಿನಗಳ ಡೇಟಾ ಬೇಕು ಮತ್ತು ಹೆಚ್ಚು ಹಣವನ್ನು ಖರ್ಚು ಮಾಡಲು ಬಯಸದಿದ್ದರೆ ₹198 ಯೋಜನೆ ನಿಮಗೆ ಸೂಕ್ತವಾಗಿರಬಹುದು. ಹೆಚ್ಚಿನ ವ್ಯಾಲಿಡಿಟಿ ಬೇಕಾದರೆ ₹199 ಅಥವಾ ₹189 ಯೋಜನೆಯನ್ನು ಆಯ್ಕೆ ಮಾಡಬಹುದು. ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.